ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು KLE ಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ. ಗರ್ಭಿಣಿ ಮಹಿಳೆಯರಿಗೆ ಅಗತ್ಯವಾದ ಪೋಷಕಾಂಶಗಳು. ಗರ್ಭಾವಸ್ಥೆಯಲ್ಲಿ ಮಹಿಳೆಯ ಜೀವನ ಅತ್ಯಂತ ಮಹತ್ವದ ಹಂತವಾಗಿದ್ದು, ಈ ಸಮಯದಲ್ಲಿ ಸರಿಯಾದ ಪೋಷಕಾಂಶಗಳು ತಾಯಿ ಮತ್ತು ಶಿಶುವಿನ ಆರೋಗ್ಯಕ್ಕೆ ಅತ್ಯಗತ್ಯವಾಗಿದೆ. ಹಾಗಾಗಿ ಗರ್ಭಿಣಿ ಮಹಿಳೆಯರಿಗೆ ಪೋಷಕಾಂಶದ ಅಗತ್ಯತೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ನ್ಯೂಟ್ರಿಷನ್ ಅಂಡ್ ಡಯಾಟಿಟಿಕ್ಸ್, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಸುಷ್ಮಾ ಮೇಳೆದವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಇವಾಗ ಗರ್ಭಿಣಿ ಮಹಿಳೆಯರಿಗೆ ಈ ಪೋಷಕಾಂಶಗಳು ಏಕೆ ಅಷ್ಟು ಮುಖ್ಯವಾಗುತ್ತೆ ಅಂತ? ಗರ್ಭಿಣಿ ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಹುಟ್ಟು ಮಗು ಅದು ಆರೋಗ್ಯಕರವಾಗಿರಬೇಕು. ಸೊ ಈ ಅವಳು ಸೇವಿಸುವ ಆಹಾರ ಕೇವಲ ಆಹಾರ ಅಂತಲ್ಲ, ಆಹಾರ ಮತ್ತು ವಿಹಾರ ನಾವೇನು ಹೇಳ್ತೀವಿ, ಆಹಾರದಿಂದ ಆ ಮಗು ಬೆಳವಣಿಗೆ, ಒಳ್ಳೆ ಬೆಳವಣಿಗೆ ಆಗ್ತದೆ ಮಗುದು. ಅದಲ್ಲದೆ ಮೆದುಳು ಬೆಳವಣಿಗೆನೂ ಚೆನ್ನಾಗಿ ಆಗ್ತದೆ. ಆಮೇಲೆ ಹುಡುಗ ಇಮ್ಯುನಿಟಿ ಪವರ್ ಅಂತ ನಾವೇನು ಹೇಳ್ತೀವಿ, ಸೊ ರೋಗ ನಿರೋಧಕ ಶಕ್ತಿನೂ ಇಂಪ್ರೂವ್ ಆಗ್ತದೆ. ಆಮೇಲೆ ಬರ್ತ್ ವೇಟ್ ಮಗುಂದು ವೇಟ್ ಹೆಚ್ಚಿರ್ತದೆ. ಸೊ ಬೆಳೆಯೋ ಇದನ್ನು ಚಲೋ ಇರ್ತದೆ. ಸೊ ಅದು ನಾವು ಒಳ್ಳೆ ಆಹಾರ ಮತ್ತು ವಿಹಾರಕ್ಕೆ ಸರಿಯಾಗಿ ಮಾಡಿದರೆ, ಪೋಷಣ ಭರಿತ ಆಹಾರ ಸೇವನೆ ಮಾಡಿದರೆ ಅಷ್ಟೇ ಇದು ಸಾಧ್ಯ ಅದ. ಸೊ ಅದು ಅಷ್ಟೇ ಅಲ್ಲದೆ, ಮಗುವಿಂದ ಅಷ್ಟೇ ಅಲ್ಲದೆ ತಾಯಿಗೂ ಸಹ ಡ್ಯೂರಿಂಗ್ ಎಂಟೈರ್ ಪ್ರೆಗ್ನೆನ್ಸಿನೂ ಆಕಿ ಹೆಲ್ದಿಯಾಗಿ ಇರ್ತಾಳೆ. ಮತ್ತು ಹುಟ್ಟು ಮಗುಗೂ ಆಮೇಲೆ ಆಕಿಗೆ ಡೆಲಿವರಿ ಟೈಮ್ದಾಗೂ ಏನು ಕಾಂಪ್ಲಿಕೇಶನ್ಸ್ ಅಥವಾ ತ್ರಾಸ ಆಗಂಗಿಲ್ಲ. ಆಮೇಲೆ ಯಾಕಂದ್ರೆ ಡೆಲಿವರಿ ಟೈಮ್ದಾಗ ಜಾಸ್ತಿ ರಕ್ತಸ್ರಾವ ಆಗೋ ಚಾನ್ಸಸ್ ಇರ್ತದೆ. ಸೊ ಅವಾಗ ಏನಾಗ್ತದೆ, ನೀವು ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಆಮೇಲೆ ಅವರು ರೀಪ್ರೊಡಕ್ಟಿವ್ ಏಜ್ ಅಂತ ನಾವೇನು ಹೇಳ್ತೀವಿ, ಅವಾಗ ಅವರು ಚೆನ್ನಾಗಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ತಗೊಂಡ್ರೆ, ಸೊ ಇದು ಮುಂದೆಲ್ಲ ಹೋಗಿ ನೆಕ್ಸ್ಟ್ ಮಗು ಮತ್ತು ತಾಯಿಗೆ ಇಬ್ರಿಗೂ ಯಾವುದೇ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ಅನ್ನೋದಕ್ಕೆ ನಾವು ಪೋಷಣ ಆಹಾರದ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಮೇಡಮ್, ಇವಾಗ ಗರ್ಭಿಣಿ ಆದಂತಹ ಸಂದರ್ಭದಲ್ಲಿ ಪೋಷಕಾಂಶಗಳಿಗೆ ಇಷ್ಟು ಮಹತ್ವವನ್ನು ನಾವು ಕೊಡ್ತಾ ಇರ್ಬೇಕಾದ್ರೆ, ಇವಾಗ ಹದಿಹರೆಯದ ಹೆಣ್ಣು ಮಕ್ಕಳು ಈಗ ಭಾರತದಲ್ಲಿ ನೋಡೋದಾದ್ರೆ ಅವರಲ್ಲಿ ಪೋಷಕಾಂಶಗಳ ಕೊರತೆ ಇರುವಂತಹ ಮಕ್ಕಳ ಪ್ರಮಾಣ ಯಾವ ರೀತಿ ಇದೆ ಅಂತ? ಆಕ್ಚುಲಿ ಇದು ಇಂಪಾರ್ಟೆಂಟ್ ಕ್ವಶನ್. ನಾವೇನು ಮಾಡ್ತೀವಿ ಅಂದರೆ, ಜಾಸ್ತಿ ಲ್ಯಾಕ್ಟೇಷನ್ನು ಅಂದರೆ ಲ್ಯಾಕ್ಟೇಟಿಂಗ್ ಮದರ್ಸು, ಆಮೇಲೆ ಪ್ರೆಗ್ನೆಂಟ್ ಲೇಡೀಸಿಗೆ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಅವರು ಹೆಲ್ದಿ ಫುಡ್ ತಿನ್ನಬೇಕು ಅಂತ. ಬಟ್ ಆ್ಯಕ್ಚುಲಿ ನಾವು ಅದನ್ನು ಏನು ಮಾಡ್ಬೇಕಂತಂದ್ರೆ, ಈ ಹದಿಹರದ ಏಜ್ ಒಳಗೆ ನಾವು ಸ್ಟಾರ್ಟ್ ಮಾಡಬೇಕು. ಹದಿಹರ ಯಾಕೆ ನೀವು ಅವರು ಏನಾದ್ರು ಇನ್ನೇನು ಪ್ಯೂಬರ್ಟಿ ಅಟೆಂಡ್ ಆಗ್ತಾರೆ ಅಂತ ಅನ್ನೋದಕ್ಕೆ ನಾವು ಅವ್ರು ಆ್ಯಕ್ಚುಲಿ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಬೇಕು. ಒಳ್ಳೇದು ಆಹಾರ, ಅವರು ಪೋಷಣ ಭರಿತ ಆಹಾರನ ಸೇವನೆ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಅಲ್ಲಿಂದ ಅವ್ರಿಗೆ ಏನಾಗ್ತದೆ, ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆಗ್ತದೆ. ಸೊ ಮೆನಾರ್ಕಿ ಅಟೆಂಡ್ ಆಗ್ತಾರೆ ಅವರು. ಸೊ ಅವಾಗ ಅವ್ರು ಹೆಲ್ದಿ ಇದ್ರಂದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿಗೆ ಅವ್ರಿಗೇನು ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಸೊ ನಮ್ಮ ಭಾರತದಾಗ ನೀವೀಗ ನೋಡ್ತಾ ಇದ್ದೀವಿ, ಅಬೌಟ್ 1 in 5, ನೀವು ಇಮ್ಯಾಜಿನ್ ಮಾಡ್ರಿ, 1 in 5 ವುಮನ್ ಆಫ್ ರಿಪ್ರೊಡಕ್ಟಿವ್ ಏಜ್, ಈ ಹದಿಹರದ ಹೆಣ್ಮಕ್ಳಲ್ಲಿ 5ರಲ್ಲಿ ಒಬ್ಬರು ದೇ ಆರ್ ಮಾಲ್ ನರಿಷ್ಡ್, ಅಂದ್ರೆ ಕುಪೋಷಣದಿಂದ ಬಳಲುತ್ತಿದ್ದಾರೆ. ಅವರ BMI ಬಹಳ ಕಡಿಮೆ ಅದ ರೀ. ಇದು ನಾವು ರೆಕಾರ್ಡ್ದಿಂದ ತೆಗ್ದಿತ್ತು ಫ್ರಮ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಸೊ ದೇರ್ BMI ಇಸ್ ಲೋ. ಆಮೇಲೆ ನೀವು ಇಮ್ಯಾಜಿನ್ ಮಾಡ್ರಿ, 1 in 5 ಅಂದ್ರೆ ಬಹಳ ಆಯ್ತಿದ್ದು. ಸೊ ಇದು ಡೆಫಿನೆಟ್ಲಿ ಅವ್ರ ಪ್ರೆಗ್ನೆನ್ಸಿ ಒಳಗೂ ಅವರಿಗೆ ತೊಂದರೆ ಆಗ್ತದೆ. ಆಮೇಲೆ ಎನಿಮಿಯಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಳಗೂ ಜಾಸ್ತಿ ಕಂಡು ಬರ್ತಾ ಇದೆ. ಯಾಕಂದ್ರೆ ನಾವು ಪ್ಯೂಬರ್ಟಿ ಒಳಗೆ ಅಂದ್ರೆ ಹದಿಹರದ ಟೈಮ್ದಾಗ ನಿಗ್ಲೆಕ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, ಪ್ರೆಗ್ನೆನ್ಸಿ ಟೈಮ್ದಾಗ ಏನಾಗ್ತದೆ, ಜಾಸ್ತಿ ರಕ್ತಹೀನತೆ ಜಾಸ್ತಿ ಕಂಡು ಬರ್ತಾ ಇದೆ. ಈ ರಕ್ತಹೀನತೆ ನೀವು ಏನಿಲ್ಲ ಅಂದ್ರೂ 50 to 53% ಆಫ್ ಅ ಪ್ರೆಗ್ನೆಂಟ್ ಲೇಡೀಸ್ ವುಮೆನ್ ಆರ್ ಸಫರಿಂಗ್ ಫ್ರಮ್ ಎನಿಮಿಯಾ. ಇದು ಪ್ರೆಗ್ನೆನ್ಸಿ ಅಷ್ಟೇ ಅಲ್ಲ, ನಾವೀಗ ಅಡಲ್ಸೆಂಟ್ ಗರ್ಲ್ಸ್ ಒಳಗೂ ಚೆಕ್ ಮಾಡಿದ್ರು ಅವ್ರದ್ದು ಎನಿಮಿಯಾ ಕಂಡು ಬರ್ತಾ ಇದೆ ಈಗ. ಅದು ಅಷ್ಟಲ್ಲದೆ ಮತ್ತು ಐರನ್ ಡೆಫಿಷಿಯನ್ಸಿ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ, ಈಗ ಹಿಡನ್ ಹಂಗರ್ ಅಂತ ನಾವೇನು ಹೇಳ್ತೀವಿ, ಅದು 50 to 60% ಇಂಡಿಯನ್ ವುಮೆನ್ನಲ್ಲಿ ಕಂಡು ಬರ್ತಾ ಇದೆ. ದೋ ಗೌರ್ಮೆಂಟ್ ಎಷ್ಟೋ ಪ್ರೋಗ್ರಾಮ್ಸ್ಗಳನ್ನ ಇದನ್ನ ಮಾಡ್ತಾ ಇದ್ರು, ಜನ ಏನ್ ಮಾಡ್ತಾ ಇದಾರ, ಅದ್ರ ತಕ್ಕಂಗ ಅವ್ರ ಆರೋಗ್ಯದ ಬಗ್ಗೆ ಕಾಳಜಿ ತಗೋತಾ ಇಲ್ಲ, ಮತ್ತೆ ಪೋಷಣ ಭರಿತ ಆಹಾರ ಸೇವನೆ ಮಾಡ್ತಾ ಇಲ್ಲ ಅವರು. ಮೇಡಮ್, ಇವಾಗ ಹದಿಹರೆಯದಲ್ಲಿಯೇ ಇದು ಸಾಕಷ್ಟು ಪ್ರಮಾಣದಲ್ಲಿ ಹೆಣ್ಮಕ್ಳಲ್ಲಿ ಕಂಡು ಬರ್ತಾ ಇರುವಾಗ ಈ ಪೋಷಕಾಂಶದ ಕೊರತೆ, ಇನ್ನು ಗರ್ಭಧಾರಣೆಯ ಯಾವ ಸಮಯದಲ್ಲಿ ಈ ಒಂದು ಪೋಷಕಾಂಶದ ಕೊರತೆ ಕಂಡು ಬರುತ್ತೆ ಅಂತ? ಅದು ನಾವು ಸ್ಟಾರ್ಟಿಂಗ್ ಇಂದ ನಾನು ನಿಮ್ಗೆ ಏನು ಹೇಳಿದೆ, ರೀಪ್ರೊಡಕ್ಟಿವ್ ಏಜ್, ನಾವು ಅವ್ರದ್ದು ಹದಿಹರ ಟೈಮ್ದಿಂದ ನಾವು ಏನು ಮಾಡ್ಬೇಕಂದ್ರೆ ಅವರು ಹೆಲ್ದಿ ಫುಡ್ ಸ್ಟಾರ್ಟ್ ಮಾಡ್ಬೇಕು. ಇದು ತಂದೆ ತಾಯಿ ಅಷ್ಟೇ ಅಲ್ಲದೆ ಮಕ್ಕಳಿಗೂ. ಈಗ ನಾವು ಅದನ್ನ ಏನು ಮಾಡ್ಬೇಕಂದ್ರೆ, ಸ್ಕೂಲ್ದಾಗೂ ಇದನ್ನ ಇನಿಷಿಯೇಟ್ ತಗೋಬೇಕ್ರಿ. ಸ್ಕೂಲ್ ಒಳಗೂ ನಾವು ಅವೇರ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು. ಅವರು ಅದ್ರ ಮೇಲೆ ಚಾಪ್ಟರ್ಸ್ ಇಡಬೇಕು, ಇಲ್ಲ ಯಾವ ಆಕ್ಟಿವಿಟೀಸ್ ಮುಖಾಂತರ ಈಗ ಹೆಣ್ಮಕ್ಳಿಗೆ ಯಾಕೆ ನಾವು
ಆಹಾರದ ಬಗ್ಗೆ, ಆಮೇಲೆ ನ್ಯೂಟ್ರಿಷನ್ ಬಗ್ಗೆ ಇಂಪಾರ್ಟೆನ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಮುಂದೆ ಅವರಿಗೆ ಡ್ಯೂರಿಂಗ್ ಅ ಪ್ರೆಗ್ನೆನ್ಸಿ ಆಗಲಿ, ರಿಪ್ರೊಡಕ್ಟಿವ್ ಏಜ್ ಎಂಟೈರ್ ಲೈಫು ಆದರೂ, ಯಾಕಂದ್ರೆ ಪ್ರೆಗ್ನೆನ್ಸಿ ಒಳಗೆ ಏನು ಎಫೆಕ್ಟ್ ಆಗ್ತದೆ ಅವ್ರಿಗೆ ಲೈಫ್ ಲಾಂಗ್ ಎಫೆಕ್ಟ್ ಆಗೋ ಚಾನ್ಸಸ್ಸು ಇರ್ತದೆ. ಅವ್ರಿಗೆ ಐರನ್ ಡೆಫಿಷಿಯನ್ಸಿ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಈಗ ನಾವು ಅದನ್ನು ಮುಂದೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ. ಸೊ ಮುಂದೆ ಹೋಗಿ ಅದು ಬಂದ ಮೇಲೆ ನಾವು ಅದಕ್ಕೇನಾದರೂ ಪರಿಣಾಮ ಮಾಡೋದ್ರ ಮುಂಚೆನೇ ನಾವು ಅದಕ್ಕೇನಾರ ಒಂದು ಪರಿಹಾರ ಹುಡ್ಕೊಂಡ್ವಿ ಅಂದ್ರೆ ಮುಂದೆ ಯಾವ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ಅನ್ಸುತ್ತೆ. ಸೊ ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಇತ್ತಂದ್ರೆ ಅವರು ಸ್ವಲ್ಪ ಜಾಸ್ತಿ ಕಾಳಜಿ ತೊಗೋಬೇಕಾಗ್ತದೆ. ಆಮೇಲೆ ಫಸ್ಟ್ ಯಾವುದೇ ಸೆಮಿಸ್ಟರ್ ಆದರೂ ಅವರು ಒಳ್ಳೆಯ ಆಹಾರನ ಸೇವನೆ ಮಾಡಬೇಕಾಗ್ತದೆ. ಆಮೇಲೆ ಅದು ಒಂದು ವೇಟ್ ಗೇನ್ ಆಗ್ತದೆ ರೀ. ನಾವು ಇನಿಷಿಯಲಿ ಹೇಳೋದಂತಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಒಳಗೆ ಅವರಿಗೆ ಏನಿಲ್ಲ ಅಂತಂದ್ರು, ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಫಸ್ಟ್ 3 ತಿಂಗಳೊಳಗೆ ಏನಿಲ್ಲ ಅಂದರೂ 1 to 1.5 kg ಇನ್ಕ್ರೀಸ್ ಆಗಬೇಕು. ಅದ್ರ ತಕ್ಕಂಗೆ ಅವ್ರು ಆಹಾರ ಸೇವನೆ ಮಾಡಬೇಕು. ಆಹಾರ ಸೇವನೆ ಮಾಡ್ಬೇಕಂದ್ರೆ ಈಗ ಜಂಕ್ ಫುಡ್ಡು ಅಥವಾ ಜಾಸ್ತಿ ಆಯ್ಲಿ, ಸ್ಪೈಸಿ, ಯಾಕಂದ್ರೆ ವೇಟ್ ಗೇನ್ ಅಂದ್ಕೊಳ್ಳೋ ಎಲ್ಲರೂ ಅದು ವಿಚಾರ ಆ ಥರ ಆಹಾರ ಸೇವನೆ ಮಾಡಬಾರ್ದು. ಹೆಲ್ದಿ ಡೈಟ್ ಇನ್ಕ್ಲೂಡ್ ಮಾಡೋದು ಒಳ್ಳೆಯದು. ತಮ್ಮಲ್ಲಿ ಏನು ಮನ್ಯಾಗ ತಯಾರಿಸ್ತಾರೆ ಅದನ್ನು. ಆಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ ಒಳಗೆ ಪ್ರತಿ ವಾರ ನಿಮ್ಮದು ನಾವು ಊಟ ಹೆಂಗೆ ಮಾಡ್ಬೇಕಂದ್ರೆ ಪ್ರತಿ ವಾರ 0.5 kg ಇನ್ಕ್ರೀಸ್ ಆಗಬೇಕು. ಹಂಗಂದ್ರೆ ನೀವೇನು ತಿಂಗಳಿಗೆ ಏನಾಗ್ತದೆ ಆಲ್ಮೋಸ್ಟ್ 2 kg ಇನ್ಕ್ರೀಸ್ ಆಗ್ತದೆ. ಆಮೇಲೆ ಥರ್ಡ್ ಟ್ರೈಮಿಸ್ಟು ಅಷ್ಟೇ 0.5 kg ಎವ್ರಿ ವೀಕ್, ಅಂದ್ರೆ ಎವ್ರಿ ಮಂತ್ ನಿಮ್ಮದು 2 kg ಇನ್ಕ್ರೀಸ್ ಆಗೋ ಹಂಗೆ ನಾವು ಆಹಾರ ಸೇವನೆ ಮಾಡಬೇಕಾಗ್ತದೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಓಕೆ, ಈಗ ಒಂದೊಳ್ಳೆ ಆಕೆ ಪ್ರೆಗ್ನೆಂಟ್ ಲೇಡಿ ಮಾಲ್ ನರಿಷ್ಟ್ ಅಥವಾ ಅಂಡರ್ ವೇಟ್ ಇದ್ಲಂದ್ರೆ ನಾವು ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಹೆಚ್ಚಿಗೆ ಫುಡ್ದು ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲರೀಸ್ ಕೊಡ್ತೀವಿ ಅವ್ರಿಗೆ ನಾವು. ಅಂದರೆ ಮೇಡಮ್, ಇವಾಗ ಗರ್ಭಿಣಿ ಮಹಿಳೆ ಅಂದ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ, ಹೆಚ್ಚಾಗಿ ನೀನು ಮತ್ತೆ ಇನ್ನೊಂದು ಮಗು 2 ಜೀವಕ್ಕೆ ಊಟ ಬೇಕು ಅಂತೇಳಿ ಹೆಚ್ಚಿಗೆ ಅವ್ರಿಗೆ ತಿನ್ನಿಸ್ತಾ ಹೋಗ್ತೀವಿ. ನಿಮಗೆ ಊಟ ಸಾಕಾಗೋದಿಲ್ಲ, ತಿನ್ನು ಅಂತ ತಿನ್ನಿಸ್ತಾ ಹೋಗ್ತೀವಿ. ಹಾಗಾಗಿ ಹೆಚ್ಚಿಗೆ ತಗೊಳ್ಬೇಕು ಅಂದರೆ ಯಾವ ಪ್ರಮಾಣದಲ್ಲಿ ತಗೊಳ್ಬೇಕು ಅನ್ನೋದನ್ನ ಇವಾಗ ತಾವು ತಿಳಿಸಿ. ಹೌದು, ಜಾಸ್ತಿ ತಗೋಬೇಕಂದ್ರೆ ಜಾಸ್ತಿನೂ ತಗೋಬಾರ್ದು. ಆ್ಯಕ್ಚುಲಿ ಅವರು ನಾವೇನು ಹದಿಹರೆಯದ ವೇಜ್ ಅಥವಾ ಪ್ಯೂಬರ್ಟಿ ಅಥವಾ ರಿಪ್ರೊಡಕ್ಟಿವ್ ಏಜ್ ನಾವೇನು ಹೇಳ್ತೀವಿ, ಇಫ್ ಶಿ ಈಸ್ ಓಬೇಸ್, ಅವಾಗ ನಾನು ಅವ್ರಿಗೆ ಮತ್ತೆ ಜಾಸ್ತಿ ತಗೋರಿ ಅಂತ ಹೇಳಕ್ಕೆ ಬರಲ್ಲ ಅವಾಗ. ಸೊ ಅದರ ಪ್ರಕಾರ ನಾವು ಆಹಾರ ಕೊಡಬೇಕಾಗ್ತದೆ. ಸೊ ಎಕ್ಸ್ಟ್ರಾ ಅಂತ ಹೇಳ್ತೀವಿ ನಾವು ಈಗ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಯಾಕಂದ್ರೆ ಮಗುಗೂ ಬೇಕು. ಏನು ಆಹಾರ ಸೇವನೆ ಮಾಡ್ತಾರೆ ಅದು ರಕ್ತ ಮುಖಾಂತರ ಮಗುಗೂ ತಲುಪ್ತದೆ. ಸೊ ಅಪ್ರಾಕ್ಸಿಮೇಟ್ಲಿ ಅಂತಂದರೆ ಈಗ ನಾವು ನ್ಯೂಟ್ರಿಯೆಂಟ್ಸ್ ಏನು ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಅಂತ ಹೇಳ್ತೀವಿ. ಅದರೊಳಗೆ ಎನರ್ಜಿ ಆಲ್ಮೋಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಅವ್ರು ತಿನ್ನೋ ಆಹಾರ ಫಸ್ಟ್ ನಾವು ಒಂದು ಲಿಸ್ಟ್ ಮಾಡ್ಕೊತೀವಿ. ಅವ್ರು ಏನು ತಿಂತಾರೆ, ಅದು ಅವರು ಕಡಿಮೆ ತಿಂತಾರೋ ಜಾಸ್ತಿ ತಿಂತಾರೋ ಅದನ್ನು ಫಸ್ಟ್ ನಾವು ಚೆಕ್ ಮಾಡ್ತೀವಿ. ಸೊ ಅದಾದಮೇಲೆ ನಾವೇನು ಮಾಡ್ತೇವೆ ಅಂದರೆ ಎಕ್ಸ್ಟ್ರಾ 300 kcal ನಾವು ಇನ್ಕ್ಲೂಡ್ ಮಾಡ್ತೇವೆ ರೀ ಅವ್ರ ಫುಡ್ ಒಳಗೆ. ಸೊ ಹಾಗೇನೆ ನಾವು ಪ್ರೋಟೀನ್ಸ್ ಏನು ಮಾಡ್ತೇವೆ ಅಂದರೆ ಆಲ್ಮೋಸ್ಟ್ 50 to 60 grams ಆಫ್ ಪ್ರೋಟೀನ್ಸ್, ಇದು ರಫ್ 50 to 60 grams ಆಫ್ ಪ್ರೋಟೀನ್ಸ್ ಪರ್ ಡೇ ಅವ್ರು ತಗೋಬೇಕು, ಎಕ್ಸ್ಟ್ರಾ ತಗೋಬೇಕು. ಆ್ಯಕ್ಚುಲಿ ನಾವು ಪ್ರೋಟೀನ್ ಇಂಟೇಕ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ 0.8 to 1 gram per kg ಬಾಡಿ ವೇಟ್. ಸೊ 50 kg ಇದ್ರೆ ಅವರು 50 ಗ್ರಾಮ್ ಪ್ರೋಟೀನ್ಸ್ ಪರ್ ಡೇ ಕನ್ಸ್ಯೂಮ್ ಮಾಡ್ಬೇಕು. ಆ ಮುಖಾಂತರ ನಾವು ಪ್ರೋಟೀನ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಬಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಳಗೆ ನಾವು ಅವ್ರಿಗೆ ಎಕ್ಸ್ಟ್ರಾ ಪ್ರೋಟೀನ್ಸ್ ತಗೊಳಕ್ಕೆ ಹೇಳ್ತೇವೆ. ಅಪ್ರಾಕ್ಸಿಮೇಟ್ಲಿ 55 to 60 grams ಪರ್ ಡೇ. ಅವು ಸೆಕೆಂಡು ಮತ್ತು ಸ್ಪೆಷಲಿ ನಾವು ಜಾಸ್ತಿ ಫಸ್ಟ್ ಟ್ರೈಮಿಸ್ಟರ್ ಬೆಳವಣಿಗೆ ಅಷ್ಟಿರಲ್ಲ, ಬಟ್ ಮಗು ಹೆಂಗೆ ಬೆಳೀತಾ ಹೋಗುತ್ತೆ ಅದ್ರದ್ದು ರಿಕ್ವೈರ್ಮೆಂಟ್ಸು ಜಾಸ್ತಿ ಆಗುತ್ತೆ. ಸೊ ಸ್ಪೆಷಲಿ ಸೆಕೆಂಡ್ ಮತ್ತು ಥರ್ಡ್ ಟ್ರೈಮಿಸ್ಟರ್ ಒಳಗೆ ಅವರು ತಮ್ಮ ಕ್ಯಾಲರಿ ಇಂಟೇಕನ್ನು ಜಾಸ್ತಿ ಮಾಡ್ಬೇಕಂತ ನಾನು ಹೇಳ್ತೀನಿ. ಕ್ಯಾಲರಿ ಅಷ್ಟೇ ಅಲ್ಲ, ಪ್ರೋಟೀನ್ಸನ್ನು. ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನು ನಿಮ್ಮ KLE ವೇಣುಧ್ವನಿಯಲ್ಲಿ. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಪೋಷಕಾಂಶದ ಅಗತ್ಯತೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದವರು. ಮೇಡಮ್, ಇವಾಗ ಗರ್ಭಿಣಿ ಮಹಿಳೆ ಈ ಒಂದು ಪೋಷಕಾಂಶದ ಕೊರತೆಯಿಂದ ಬಳಲ್ತಾ ಇರೋರು ಆಹಾರದ ಜೊತೆಗೆ ಪೂರಕ ಆಹಾರ ಅಂದ್ರೆ ಸಪ್ಲಿಮೆಂಟ್ರಿ ಏನಾದರೂ ತಗೊಳ್ಬಹುದಾ ಅಂತ? ಹಾಂ, ಈಗ ಗೌರ್ಮೆಂಟ್ ಫೆಸಿಲಿಟಿ ಆಯಿತು, ಮತ್ತು ಎಲ್ಲರೂ ಜಾಸ್ತಿ ಅವೇರ್ ಅದಾರ. ಕಂಪಲ್ಸರಿ ಎವ್ರಿ ಮಂತ್ ಅವ್ರಿಗೆ ಗೊತ್ತಾದ್ಮೇಲೆ ಎವ್ರಿ ಮಂತ್ ANC ಚೆಕಪ್ ಹೋಗ್ತಾರೆ. ಸೊ ಆಂಟಿನೆಂಟಲ್ ಕೇರ್ ಅಂತ ನಾವೇನು ಹೇಳ್ತೀವಿ, ಪ್ರತಿ ತಿಂಗಳು ಅವ್ರು ಹೋಗ್ಬೇಕಾದ್ರೆ ಹೋದಾಗ ಎಲ್ಲ ರೂಟೀನ್ ಚೆಕಪ್ ಆಗೇ ಆಗ್ತವೆ. ಸೊ ಈಗ ನೋಡ್ರಿ, ಫಸ್ಟ್ ತಿಂಗಳದಾಗ ವೇಟ್ ಅಷ್ಟೇ ಇತ್ತು, ಸೆಕೆಂಡ್ ಮಂತ್ ಹೋದ್ರು ವೇಟ್ ಅಷ್ಟೇ ಇತ್ತಂದ್ರೆ ಅಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಅದರ ಅರ್ಥ ನಮ್ಗೆ ಗೊತ್ತಾಗ್ತದೆ. ಸೊ ಆ ರೆಕಾರ್ಡ್ಲೇ ನಮಗೆ ಗೊತ್ತಾಗ್ತದೆ. ಅವಾಗ ನಾವೇನು ಮಾಡ್ತೀವಿ, ಅವ್ರ ಆಹಾರದೊಳಗೆ ಆಲ್ರೆಡಿ ನಾವು ಹೇಳಿರ್ತೀವಿ. ಈಗ PHC ಸೆಂಟರ್ ಒಳಗೂ ಅವರೇ ಈ ಪೌಷ್ಟಿಕ ಇವು ಏನೇನೋ ಪೌಡರು ಅದು ಇದು ಎಲ್ಲ ಕೊಡ್ತಾರೆ. ಗರ್ಭಿಣಿ ಸ್ತ್ರೀಯರಿಗೂ ರಿಕ್ವೈರ್ಡ್ ಅಮೌಂಟ್ ಅಕಾರ್ಡಿಂಗ್ ಟು RDA ಅವರು ಆಹಾರನ ಕೊಟ್ಟೇ ಕೊಡ್ತಾರೆ. ಅದಲ್ಲದೆ
ಇದೆ ಆದ್ರೂ ಏನಾಗ್ತದೆ, ಸೊ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ಗೌರ್ಮೆಂಟಿಂದ ಸಾಕಷ್ಟು ಪ್ರೋಗ್ರಾಮ್ಸ್ನು ಇದಾವ. ಸೊ ಅಲ್ಲಿ ಮತ್ತೆ ನಿಮಗೆ ಸಪ್ಲಿಮೆಂಟ್ಸ್ ಒಳಗೆ ಐರನ್ ಮತ್ತು ಫಾಲಿಕ್ ಆ್ಯಸಿಡ್ ಇದನ್ನು ತಗೊಳ್ಳೋದು ಒಳ್ಳೇದವರು. ಯಾಕಂದ್ರೆ ನೀವು ಎಷ್ಟೇ ತಗೊಂಡ್ರು ಆಹಾರದೊಳಗೆ ಫಾಲಿಕ್ ಆ್ಯಸಿಡ್ ಅಥವಾ ಐರನ್ ಕೊರತೆ ಬಂದೇ ಬರ್ತದೆ, ಅದ್ರ ತಕ್ಕಂಗಾಗಲ್ಲ. ಸೊ ಸಪ್ಲಿಮೆಂಟ್ ನೀವು ತಗೊಳ್ಳೋದು ಒಳ್ಳೇದು ಅನ್ಸುತ್ತೆ. ಸೊ ಯಾವುದಾದ್ರೂ ಕಾಂಪ್ಲಿಕೇಶನ್ಸ್ ನಾವು ಅವಾಯ್ಡ್ ಮಾಡೋದು ಅಥವಾ ಅನಿಮಿಯಾನ ಅವಾಯ್ಡ್ ಮಾಡ್ಬೇಕಂದ್ರೆ, ಯಾಕಂದ್ರೆ ಒಬ್ರೊಬ್ರು ನೋಡ್ರಿ, ಈಗ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಳಗೆ ಒಬ್ರೊಬ್ರಿಗೆ ಊಟ ಮಾಡುವ ಇದನ್ನ ಇರಂಗಿಲ್ಲ, ಬಯಕೆ ಇರಂಗಿಲ್ಲ, ಆಮೇಲೆ ಉಲ್ಟಿ ಆಗ್ತದೆ. ಅದು ನೋಡಿ ಆಮೇಲೆ ಏನ್ ಮಾಡ್ತಾರೆ, ಸರಿಯಾಗಿ ಊಟ ಮಾಡಂಗಿಲ್ಲ ಅವರು. ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಅವ್ರು ಐರನ್ ಅಂಡ್ ಫಾಲಿಕ್ ಆಸಿಡ್ ಕಾಂಬಿನೇಷನ್ ಅದನ್ನ ತಗೋಬಹುದು. ಈಗ ಅನಿಮಿಯಾ ಮುಕ್ತ ಭಾರತ ಬಗ್ಗೆ ನಾವೆಲ್ಲ ಕೇಳ್ತೇವೆ, ಅದ್ರ ಮೇನ್ ಇಂಟೆನ್ಷನ್ನೇ ಇದೆ. ಯಾಕಂದ್ರೆ ಈ ಸಪ್ಲಿಮೆಂಟ್ ಕೊಟ್ಟರೆ ನಾವು ಇದನ್ನ ತಡೆಗಟ್ಟಬಹುದು, ಅನಿಮಿಯಾ ತಡೆಗಟ್ಟಬಹುದು ಅಂತ ಹೇಳ್ಬೋದು. ಅದಲ್ಲದೆ ಮತ್ತೆ ಈಗ ಕ್ಯಾಲ್ಸಿಯಂನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು ಅವೈಲೇಬಲ್ ಅದಾವು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು ಅವ್ರು ತೊಗೋಬೋದು. ಸೊ ಅದು ಅವರು ಆಹಾರ ಸೇವನೆ ಮಾಡ್ತಾಯಿದ್ರು, ಹಾಲು ಕುಡಿತಾಯಿದ್ರು, ಇನಫ್ ಕ್ಯಾಲ್ಸಿಯಂ ತೊಗೋತಾ ಇದ್ರು ಅಂತಂದ್ರೆ ಏನು ತೊಂದರೆ ಇಲ್ಲ. ಬಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗೋದು ಚಾನ್ಸಸ್ ಇರ್ತದೆ. ಅವಾಗ ಏನನ್ಸಲ್ಲ ಪ್ರೆಗ್ನೆಂಟ್ ಲೇಡಿಗೆ. ಬಟ್ ಏನಾಗ್ತದೆ, ಆಫ್ಟರ್ ಒನ್ಸ್ ಶಿ ಕ್ರಾಸ್ 40 ಏಜ್ ಅಲ್ಲ, ಅವಾಗ ಡೆಫಿಷಿಯನ್ಸಿ ಸಮಸ್ಯೆಗಳು ತ್ರಾಸ ಆಗ್ತಾವ. ಸೊ ಅದಕ್ಕೆ ಆಮೇಲೆ ಕ್ಯಾಲ್ಸಿಯಂ ತೊಗೊಂಡ್ರೆ ಮಗುಂದ ಬೋನ್ಸ್ನು ಬೆಳವಣಿಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಸೊ ಕ್ಯಾಲ್ಸಿಯಂ ಸಪ್ಲಿಮೆಂಟು ತೊಗೋಬೋದು ಅವರು. ಆಮೇಲೆ ಆಗಲೇ ಹೇಳಿದ್ದು ಫಾಲಿಕ್ ಆ್ಯಸಿಡ್ ನಮ್ಗೆ ಅವರು ನೀವು PHC ಸೆಂಟ್ರ್ ಆಮೇಲೆ ಅವ್ರಲ್ಲಿ ಡಾಕ್ಟರ್ ಕಡೆ ಹೋದ್ರೆ ಅವ್ರು ನಿಮ್ಗೆ ಪ್ರಿಸ್ಕ್ರೈಬ್ ಮಾಡೇ ಮಾಡ್ತಾರೆ ಎಷ್ಟು ತೊಗೋಬೇಕು ಅಂತೇಳಿ. ಅಪ್ರಾಕ್ಸಿಮೇಟ್ಲಿ 400 ಮೈಕ್ರೋಗ್ರಾಮ್ಸ್ ಅಂತ ಫಾಲಿಕ್ ಆ್ಯಸಿಡ್ ತೊಗೋಬೇಕಾಗ್ತದೆ. ಸೊ ಒಂದೆಲ್ಲೋ ಸ್ಟಡಿ ಒಳಗೆ ಇದು ಅದ, ಫಾಲಿಕ್ ಆ್ಯಸಿಡ್ ಅಪ್ ಟಿಲ್ 9 months ಅದು ತೊಗೊಂಡ್ರು. ಒಬ್ರೊಬ್ರು ಒಂದೊಂದು ಹೇಳ್ತಾರೆ. ಸೊ ಮುಂದೆ ಹೋಗಿ ತಾಯಿಗೆ ಅಥವಾ ಮಗುವಿಗೆ ಯಾವುದೇ ಥರದ ಈ ನರ ದೌರ್ಬಲ್ಯತೆ ಅಥವಾ ನ್ಯೂರಲಾಜಿಕಲ್ ಡೆಫಿಸಿಟ್ಸ್ ಆಗೋದಿಲ್ಲ ಅನ್ನೋದು ಒಂದೊಂದೆಲ್ಲೋ ಪ್ರೂವ್ನು ಆಗಿದೆ ಅವು. ಆಮೇಲೆ ಅದರ ಜೊತೆ ಮತ್ತು ವೈಟಮಿನ್ ಡಿ ಎಷ್ಟಿರ್ತದೆ, ನ್ಯಾಚುರಲ್ ಆಗಿ ವೈಟಮಿನ್ ಡಿ ನಮ್ಮ ಸನ್ ರೇಸ್ ಒಳಗೆ ಸೂರ್ಯನ ಕಿರಣದಿಂದ ನಮ್ಗೆ ಸಾಕಷ್ಟು ವೈಟಮಿನ್ ಡಿ ಸಿಗ್ತದೆ. ಬಟ್ ಇವರು ಜಾಸ್ತಿ ಸನ್ ಎಕ್ಸ್ಪೋಜರ್ ಆಗಲಿಲ್ಲ ಅಥವಾ ವರ್ಕಿಂಗ್ ಲೇಡೀಸ್ ಇದ್ದರು, ವಿಮನ್ ಇದ್ದರು ಅಂತಂದ್ರೆ ಆಗಲಿಲ್ಲ ಅಂದರೆ ಸೊ ವೈಟಮಿನ್ ಡಿ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ತೊಗೊಳ್ಳೋದು ಒಳ್ಳೇದಂತ ಹೇಳ್ತೀನಿ. ಯಾಕಂದ್ರೆ ವೈಟಮಿನ್ ಡಿ ತೊಗೊಂಡ್ರಿ ಅಂತಂದ್ರೆ ಕ್ಯಾಲ್ಸಿಯಮ್ ನಿಮ್ಗೆ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತದೆ. ಅದ್ರ ಜೊತೆ ಮತ್ತು ವೈಟಮಿನ್ ಸಿ ಅಂತಲೂ ಇರ್ತದೆ. ವೈಟಮಿನ್ ಸಿ ಇವ್ರೇನು ಸಪ್ಲಿಮೆಂಟ್ ತೊಗೊಳೋದು ಅವಶ್ಯಕತೆ ಇಲ್ಲ. ಇದು ವೈಟಮಿನ್ ಸಿ ನೀವು ತೊಗೊಂಡಷ್ಟು ಐರನ್ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತದೆ. ಸೊ ಅವರು ಊಟ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಅಂಸೋಲು ಅಥವಾ ಆಮ್ಲ, ಆಮೇಲೆ ಲಿಂಬೆ ಹಣ್ಣು, ಇದನ್ನು ಅವರು ನೀರು ಜೊತೆ ಅಥವಾ ಲಿಂಬು ಜ್ಯೂಸು, ಶರ್ಬತ್ತು, ಆಮೇಲೆ ಫುಡ್ ಒಳಗೆ ಒಂದು ಸ್ವಲ್ಪ ಸ್ಕ್ವೀಸ್ ಮಾಡಿ ತಿಂದ್ರೂ ಒಳ್ಳೆಯದು. ಯಾಕಂದರೆ ಐರನ್ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತದೆ ರೀ ಅದರಿಂದ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ನಿಮ್ಮ KLE ಧ್ವನಿ 90.4 FM. ಇದೀಗ ಒಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM KLE ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. KLE ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ, ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, KLEಯ ಕನಸಾದಂಥ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM ವೇಣುಧ್ವನಿಗೆ ಕೂಡ ನನ್ನ ಶುಭ ಹಾರೈಕೆಗಳು. ಬೆಳಗಾವಿ ಬಾನಿನ್ಯಾಗ ಮಿಂಚೊಂದು ಹೊಳೆದೈತಿ, समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು
ನನ್ನ ಸದಾ ವೇಣು ಧ್ವನಿ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ 90.4 FM. ಮೇಡಮ್, ಇನ್ನು ಮಹಿಳೆಯರ ಒಂದು ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಅವರ ಜೀವನ ಶೈಲಿ ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಆ ಒಂದು 2 ಪದ್ಧತಿಯಲ್ಲಿ ಅವರು ಏನ್ ಮಾಡಬಹುದು, ಏನ್ ಮಾಡಬಾರ್ದು ಅಂತ ತಿಳಿಸೋದಾದ್ರೆ. ಸೊ ಈಗ ಲೈಫ್ ಸ್ಟೈಲು ಮತ್ತು ಹ್ಯಾಬಿಟ್ಸು ಮ್ಯಾಟರ್ ಆಗ್ತಾವ. ನಾವು ಜಾಸ್ತಿ ಆಹಾರದ ಬಗ್ಗೆನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀವಿ. ಇಲ್ಲ ಹೆಲ್ದಿ ತಿನ್ನಬೇಕು, ನೀವು ಹೆಲ್ದಿ ತಿನ್ನಬೇಕು, ಬಟ್ ಜಾಸ್ತಿ ಯಾರು ಅವರು ಆ್ಯಕ್ಟಿವಿಟೀಸು ಮಾಡಬೇಕು, ಏನಾದರೂ ಕೆಲಸ ಮಾಡಬೇಕು, ಸ್ವಲ್ಪ ಆ್ಯಕ್ಟಿವ್ ಇರಬೇಕು ಅನ್ನೋದು ಜಾಸ್ತಿ ಯಾರು ಇದನ್ನು ಮಾಡಂಗಿಲ್ಲ. ಈಗ ಮುಂಚೆ ಆದರೂ ಸ್ವಲ್ಪ ಕೆಲಸ ಮಾಡ್ತಿದ್ರು, ಈಗಂತರೂ ಜಾಸ್ತಿ ಯಾರು ಪ್ರೆಗ್ನೆನ್ಸಿ ಅಂತ ಗೊತ್ತಾದ ಮೇಲೆ ಏನು ಮಾಡ್ತಾರೆ, ಏನು ಜಾಸ್ತಿ ಆ್ಯಕ್ಟಿವಿಟೀಸನ್ನೇ ಮಾಡಂಗಿಲ್ಲ, ಕೆಲಸನೇ ಮಾಡಂಗಿಲ್ಲ ಮನೆಯಲ್ಲಿ. ಸೊ ಅದಕ್ಕೆ ನಾವು ಸ್ವಲ್ಪ ನಮ್ಮ ಲೈಫ್ ಸ್ಟೈಲು ಮತ್ತು ಎವ್ರಿ ಡೇ ಹ್ಯಾಬಿಟ್ಸ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಕಂಪಲ್ಸರಿ ಅವರು ANC ಚೆಕಪ್ ಅದು ಮಿಸ್ ಮಾಡಬಾರ್ದು. ಪ್ರತಿ ತಿಂಗಳ ಹೋಗಿ ಚೆಕಪ್ ಮಾಡ್ಕೊಂಬರೋದು ಒಳ್ಳೆಯದು. ಯಾಕಂದ್ರೆ ನಮಗೊಂದು ರೆಕಾರ್ಡ್ ಇರ್ತದೆ, ಇವ್ರದ್ದು ವೇಟ್ ಗೇನ್ ಎಷ್ಟು ಆಗ್ತಾ ಇದೆ ಅಂಥೇಳಿ. ಆಮೇಲೆ ಅವರೆಲ್ಲ ಏನಾದರೂ ಕುಪೋಷಣೆ ಇತ್ತು, ರಕ್ತಹೀನತೆ ಇತ್ತು, ಅವ್ರು ನೋಡಿದ್ರೆ ಗೊತ್ತಾಗ್ತದೆ ರೀ. ಸೊ ಅವೇನಾದ್ರೂ ತೊಂದರೆ ಇದ್ರೂ ಅಲ್ಲೇ ಕಂಡು ಬರ್ತದೆ. ಸೊ ಅವರು ANC ಮಿಸ್ ಮಾಡಬಾರ್ದಂತೆ ನಾ ಹೇಳ್ತೀನಿ. ಆಮೇಲೆ ಅದ್ರ ಜೊತೆ ಆಹಾರದ ಜೊತೆ ನೀರನ್ನು ಸೇವನೆ ಮಾಡಬೇಕು. 6 to 8 ಗ್ಲಾಸಸ್ ಆಫ್ ವಾಟರ್ ಪರ್ ಡೇಸ್ ಕಂಪಲ್ಸರಿ. 6 to 8 ಗ್ಲಾಸ್ ಡೈಲಿ ನೀರು ಕುಡಿಯಬೇಕು ಅವರು. ಆಮೇಲೆ ಅದಷ್ಟೇ ಅಲ್ಲದೆ ಒಳ್ಳೆ ನಿದ್ದೆ ಮಾಡಬೇಕು. ಬರೀ ಆಹಾರ ತಿಂದು ಇದನ್ನಷ್ಟೇ ಅಲ್ಲ, 7 to 8 ತಾಸು ಕಂಪಲ್ಸರಿ ಅವರು ನಿದ್ದೆ ಮಾಡೋದು ಒಳ್ಳೇದು. ಅದು ತಾಯಿಗೆ ಮತ್ತು ಮಗುನ ಬೆಳವಣಿಗೆಗೂ ಹೆಲ್ಪ್ ಮಾಡ್ತದೆ. ಆಮೇಲೆ ಯಾವುದಾದ್ರೂ ಹ್ಯಾಬಿಟ್ ಇದ್ರೆ, ಈಗ ಒಬ್ರೊಬ್ರಿಗೆ ಈಗ ಹಳ್ಳಿಯಲ್ಲಿ ತಂಬಾಕು, ಆಮೇಲೆ ಅಡಿಕೆ ಇವೆಲ್ಲ ತಿನ್ನೋ ಚಟ ಇರ್ತದೆ, ಅವು ತೊಗೊಳೋದು ಒಳ್ಳೇದು ಅಲ್ಲ ಅನ್ಸುತ್ತೆ. ಸೊ ಅವಾಯ್ಡ್ ಮಾಡೋದು ಬೆಸ್ಟ್. ಅದು ತಂಬಾಕು, ಅಡಿಕೆ ಯಾವುದೇ ತೊಗೊಳೋದು ಒಳ್ಳೆಯದಲ್ಲ. ಬೇರೆ ಯಾವುದೂ ನೀವೇನಾದರೂ ಔಷಧಗಳನ್ನ ತೊಗೋಬೇಕಂದ್ರೆ ದಯಮಾಡಿ ಗೈನಕಾಲಜಿಸ್ಟು ಡಾಕ್ಟರ್ನ ನೀವು ಕೇಳಿ. ಯಾವುದೇ ಈಗ ಒಮ್ಮೊಮ್ಮೆ ಏನಾಗ್ತದೆ, ಹೆಡೇಕ್ ಬಂತು, ಅದು ಇದು ಬಂತು ಅಂತ ಮನೆಯಲ್ಲಿ ತಾವು ಯಾವ್ದಾರು ಒಂದು ಗುಳಿಗೆ ತೊಗೊತಾರೆ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ದಯಮಾಡಿ ಆ ಥರ ಏನು ಮಾಡಬೇಡ್ರಿ. ಡಾಕ್ಟರ್ನ ನೀವು ಸಲಹೆ ಪಡೆದೇ ಏನು ತೊಗೋಬೇಕು ತೊಗೋಬಾರ್ದು, ಅದನ್ನು ಮಾಡೋದು ಒಳ್ಳೆಯದು. ಆಮೇಲೆ ಸಾಧ್ಯದಷ್ಟು ಹಸಿದು ಅಥವಾ ಅನ್ಕುಕ್ಡ್ ಫುಡ್ಸ್, ರಾ ಫುಡ್ಸನ್ನು ಅಂದರೆ ನೀವು ತೊಗೊಂಡ್ರೂ ಕ್ಲೀನಾಗಿ ಅಥವಾ ಉಪ್ಪಿನ ನೀರಾಗಿ ತೊಳೆದ ಉಪ್ಪದಾಗ ಇಟ್ಟು ಉಪ್ಪಿನ ಜೊತೆ ಸ್ವಲ್ಪ ಉಪ್ಪು ಜೊತೆ ತಿನ್ನೋದು ಒಳ್ಳೆಯದು. ಯಾಕಂದ್ರೆ ಅವು ಏನಾಗ್ತದೆ, ಅದರ ಕೀಟಾಣುಗಳು ಜಾಸ್ತಿ ಇರ್ತದೆ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಅಂದಮೇಲೆ ಸ್ವಲ್ಪ ಅನ್ಕುಕ್ಡ್ ರಾ ಹಸಿದು ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಈಗ ನಾನ್ ವೆಜ್ ನೀವು ತಿನ್ನೋರಾದ್ರೆ ಅನ್ಕುಕ್ಡ್ ಹಸಿದಂತರೂ ಯಾರು ತಿನ್ನಲ್ಲ, ಬಟ್ ಅದನ್ನು ನೀವು ತಿಂದರೂ ಅದು ಸರಿಯಾಗಿ ಕುಕ್ ಮಾಡೋ ತಿನ್ನೋದು ಒಳ್ಳೇದಂತ ಹೇಳ್ತೀನಿ. ಅದಷ್ಟೇ ಅಲ್ಲದ ಮೇನ್ ಮುಖ್ಯವಾಗಿ ಏನಂದ್ರೆ ಹೈಜೀನನ್ನು ಮೇಂಟೈನ್ ಮಾಡಬೇಕಾಗ್ತದೆ ಅವರು. ಸೊ ಪರ್ಸ್ನಲ್ ಹೈಜೀನ್ ಆಗಲಿ, ಮನೆ ಸುತ್ತಮುತ್ತಲೂ ಆಗಲಿ, ಮನೆ ಆಗಲಿ, ಅದನ್ನೆಲ್ಲ ನಾವು ಹೈಜೀನನ್ನು ಅವರು ಮೇಂಟೈನ್ ಮಾಡೋದು ಒಳ್ಳೇದಿಲ್ಲ. ಅಂದ್ರೆ ಯಾಕಂದ್ರೆ ಇವರೆಲ್ಲ ಇಲ್ಲಿ ಆಹಾರ ತೊಗೊತ ಹೋಗ್ತಾರೆ, ಬಟ್ ಅಲ್ಲಿ ಇನ್ಫೆಕ್ಷನ್ ಏನಾದರೂ ಬರ್ತಾ ಇತ್ತಂದ್ರೆ ಏನಾಗ್ತದೆ, ಮಗುವಿಗೆ ಅದಾಗೆ ಮತ್ತು ಪರಿಣಾಮ ಬೀರ್ತದೆ. ಆಮೇಲೆ ಮ್ಯಾಲಿಂದ ಮೇಲೆ ಇಲ್ಲಂದ್ರೆ ಅವ್ರದ್ದು ಒಂದು HBನೂ ಇನ್ಕ್ರೀಸ್ ಆಗಲ್ಲ, ಇಮ್ಯುನಿಟಿ ಪವರ್ ಲೋ ಆಗ್ತದೆ. ಇವ್ರದ್ದು ಇಮ್ಯುನಿಟಿ ಲೋ ಆಯ್ತು ಅಂತಂದ್ರೆ ಮಗುವಿನ ಇಮ್ಯುನಿಟಿ ಪವರು ಲೋ ಆಗೋ ಚಾನ್ಸಸ್ ಇರ್ತದೆ. ಸೊ ಇವೆಲ್ಲ ಅವರು ಡೇ ಟು ಡೇ ಲೈಫ್ದಾಗ ಪ್ರಾಕ್ಟೀಸ್ ಹ್ಯಾಬಿಟ್ಸು ಮತ್ತು ಲೈಫ್ ಸ್ಟೈಲ್ ಹೀಗೆ ಇಟ್ಕೋಬೇಕು. ಸ್ವಲ್ಪ ಮೈಲ್ಡ್ ಎಕ್ಸಸೈಸ್ ಮಾಡೋದು ಒಳ್ಳೆಯದು. ಆಮೇಲೆ ಈ ಥರ ನೀವು ಫಾಲೋ ಮಾಡೋದು ಇಷ್ಟಿದನ್ನು ಮಾಡಿ. ಈಗ ಗರ್ಭಿಣಿ ಮಹಿಳೆಯರ ಉತ್ತಮ ಆರೋಗ್ಯ ಪದ್ಧತಿಯ ಜೊತೆಗೆ ಜೀವನ ಶೈಲಿ ಆಗಿರ್ಬೋದು ಅಥವಾ ಹವ್ಯಾಸಗಳು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅಂತ ತಾವು ತಿಳಿಸ್ತಾ ಇದ್ದೀರಾ. ಹಾಗಿದ್ರೆ ವ್ಯಾಯಾಮ ಅಂತ ಆದರೆ ಯಾವ ರೀತಿಯ ವ್ಯಾಯಾಮವನ್ನು ಮಾಡಬಹುದು ಅವರು ಅಂತ? ಅವರು ಪ್ರೆಗ್ನೆನ್ಸಿ ಒಳಗೆ ವ್ಯಾಯಾಮ ಮಾಡಬಾರ್ದು ಅಂತೇನಿಲ್ಲ. ಸೊ ಒಂದೊಂದು ಕೇಸ್ ಒಳಗೆ ಒಂದೊಂದು ಕಾಂಪ್ಲಿಕೇಶನ್ಸ್ ಇರ್ತದೆ, ಲೈಕ್ ಲೋ ಲೈಂಗ್ ಪ್ಲಾಸೆಂಟಾ ಅದು ಇದು ಇರ್ತದೆ. ಸೊ ಅದರಲ್ಲಿ ಅವರಿಗೆ ಬೆಡ್ ರೆಸ್ಟ್ ಹೇಳ್ತಾರೆ. ಅವರು ಬೆಡ್ ರೆಸ್ಟ್ ಮಾಡೋದು ಒಳ್ಳೆಯದು. ಅದರ್ವೈಸ್ ಆತಂದ್ರೆ ನೀವು ಸಣ್ಣ ಎಕ್ಸಸೈಸ್ ನೀವು ಮಾಡ್ಬೋದು. ನಿಮ್ಗೆ ಎಕ್ಸಸೈಸ್ ಮಾಡೋಕೆ ಆಗಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ಒಂದು 30 minutes ಸ್ಲೋ ವಾಕಿಂಗ್ ಆದರೂ ಮಾಡ್ಬೋದು ಪ್ರೆಗ್ನೆಂಟ್ ಲೇಡೀಸು. ಆಮೇಲೆ ಪ್ರೆಗ್ನೆನ್ಸಿಗೆ ಅಂತೇಳಿ ಯೋಗ ಇದೆ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿನೂ ನೀವು ಯೋಗ ಮಾಡ್ಬೋದು, ಅವು ಅದಾವ. ಸೊ ನೀವೇನೋ ಮಾಡೋದಿದ್ರು ಒಬ್ರು ಯಾರನ್ನಾರ ಸಲಹೆ ಪಡೋದು ಅಥವಾ ಯೋಗ ಟೀಚರ್ ಅಥವಾ ನಿಮ್ಮ ಡಾಕ್ಟರ್ನ ಕೇಳಿ ಮಾಡೋದು ಒಳ್ಳೆಯದು. ಅಲ್ಲ ಯಾರೋ ಹೇಳಿದಾರೆ, ಎಲ್ಲೋ ಓದಿದ್ದೀನಿ, ಮೊಬೈಲ್ದಾಗ ನೋಡಿದ್ದೀನಿ ಅಂತೇಳಿ ನೀವು ಸ್ವಂತಕ್ಕೆ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಬೆಟರ್ ಟು ಡೂ ಅಂಡರ್ ಕನ್ಸಲ್ಟೇಷನ್ ಯಾವುದೇ ಇದನ್ನ ಆತಂತಂದ್ರೆ. ಆಮೇಲೆ ಜಾಸ್ತಿ ಹೆವಿ ಸ್ಪೋರ್ಟ್ಸ್ ಅದು ಮಾಡೋದು ಒಳ್ಳೆಯದಲ್ಲ. ಮೈಲ್ಡ್ ಎಕ್ಸಸೈಸು ಯೋಗ ಇಸ್ ಓಕೆ. ಸೊ ಹೆವಿ ಲಿಫ್ಟ್ ಯಾವುದಾದ್ರೂ ಜಾಸ್ತಿ ವಜನ್ ಎತ್ತೋದು, ಸರ್ಸಾಡೋದು, ಜಾಸ್ತಿ ಬಗ್ಗಿ ನಿಂದ್ರೋದು,
ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಆಮೇಲೆ ಏನಾದರೂ ತೊಂದರೆ ಆತಂದರೆ, ಯಾವುದೇ ಏನಾತಂದ್ರೂ ಇಮ್ಮಿಡಿಯೇಟ್ಲಿ ನೀವು ಮೆಡಿಕಲ್ ಹೆಲ್ಪ್ ತೊಗೊಳ್ಳೋದು ಒಳ್ಳೇದಂತ ಹೇಳ್ತೀನಿ ನಾನು. ಯಾಕಂದರೆ ಒಮ್ಮೆ ಬ್ಲೀಡಿಂಗು, ಚಕ್ಕರು ಇದೇನಾದರೂ ಅವಾಗ ಮಾಡ್ಬೇಕಾದ್ರೆ ಏನಾದರೂ ತ್ರಾಸ ಆತಂದರೆ ಇಮ್ಮಿಡಿಯೇಟ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಒಳ್ಳೇದಂತ ಹೇಳ್ತೀನಿ. ಮೇಡಮ್, ಇವಾಗ ಈ ಒಂದು ಪೋಷಕಾಂಶದ ಕೊರತೆ ಇರುವಂತಹ ತಾಯಿಗೆ, ಹುಟ್ಟಿದಂತಹ ಮಗುವಿಗೆ ನಾಳೆ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಏನಾದರೂ ಆಗಬಹುದಾ? ಡೆಫಿನೆಟ್ಲಿ ಆಗ್ತದೆ. ನಾನು ಆವಾಗಲೇ ಹೇಳಿದ್ದು, ಯಾಕಂದ್ರೆ ನಾವು ಏನು ಎಷ್ಟು ಒಳ್ಳೆಯ ಆಹಾರ ತಗೋತೀವಿ, ನಾವು ನಮ್ಮ ಇಂಟೆಸ್ಟೈನ, ನಮ್ಮ ಜಠರ ಏನಂತೀವಿ, ಅದಕ್ಕೆ ಎರಡನೇ ಮೆದುಳು ಅಂತ ನಾವು ಹೇಳೋದು, ಹೌದಾ? ಅದು ಎರಡನೇ ಮೆದುಳು. ಇದು ಫಸ್ಟ್ ಮೆದುಳು ಎಲ್ಲ ಕೆಲಸ ಕೇಳೋದು ನಮ್ಮ ಜಠರ ಅಥವಾ ಎರಡನೇ ಮೆದುಳದಿಂದನೇ. ಯಾಕಂದರೆ ಎರಡನೇ ಮೆದುಳದಿಂದನೇ ಎಲ್ಲ ಪೋಷಣೆಗಳು ಎಬ್ಸಾರ್ಬ್ ಆಗೋದು, ಇಂಟೆಸ್ಟೈನ್ದಿಂದನೇ ಎಲ್ಲ ಎಬ್ಸಾರ್ಬ್ ಆಗೋದು. ಸೊ ಅಲ್ಲೇನಾದರೂ ಡೆಫಿಷಿಯನ್ಸಿ ಆಯಿತು ಅಂದ್ರೆ, ಕೊರತೆ ಆಯಿತು ಅಂತಂದ್ರೆ ಹುಟ್ಟು ಮಗು ಮೇಲೆ ಭಾಳ ಪರಿಣಾಮ ಆಗ್ತದೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾವು ಯೂಶ್ವಲಿ ನಮ್ಮ ಸ್ಟೂಡೆಂಟ್ಸ್ ಎವ್ರಿ ಕ್ಲಿನಿಕಲ್ ವಿಸಿಟ್ಸ್ ಇರ್ತಾವೆ, ಅವ್ರಿಗೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಾರೆ. ಅಲ್ಲಿ ಒಂದು 10 ವರ್ಷದ ಮಗು ಇತ್ತು. ಅವನು ಕಾಲದು ಎಲ್ಲ ಹಿಂಗೆ ಸ್ಟ್ರೇಟ್ ಆಗಿಬಿಟ್ಟಿತ್ತು, ಮೊಣಕಾಲು ಏನದ ಬೆಂಡಾಗಿ ಅವೆಲ್ಲ ಸ್ಟ್ರೇಟ್ ಆಗಿಬಿಟ್ಟಿತ್ತು ರೀ. ಸ್ಟಿಫ್ನೆಸ್ ಇತ್ತು, ಫುಲ್ ಗಟ್ಟಿ ಆಗಿಬಿಟ್ಟಿತ್ತು ಅವು. ಸೊ ಅಲ್ಲಿ ಹೋಗಿ ನಾವು ಭೇಟಿಯಾದಾಗ ಅವರು ಹೇಳಿದರು, ಆ ಹುಡುಗ ಸೈಕಲ್ ಆಡ್ತಿದ್ದಂತೆ. ಸೈಕಲ್ ಆಡ್ಬೇಕಾದ್ರೆ ಒಮ್ಮೆ ಬಿದ್ದುಬಿಟ್ಟ. ಅವನು ಸೈಕಲ್ ಆಕ್ಸಿಡೆಂಟ್ ಆಗಿ ಅಂತಲ್ಲ, ಅವನು ಆಡ್ಬೇಕಾದ್ರೆ ಅವ್ನಿಗೆ ಕೈಕಾಲಾಗಿನ ಶಕ್ತಿ ಹೋಗಿ ಬಿದ್ದುಬಿಟ್ಟ. ಅವನು ಬಿದ್ದಾದಮೇಲೆ ಅವರು ಡಾಕ್ಟ್ರು ದವಾಖಾನಿಗೆ ಕರ್ಕೊಂಬಂದು ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ಅವನಿಗೆ ರಿಕೆಟ್ಸ್ ಆಗಿತ್ತು ಅಂತೇಳಿ. ರಿಕೆಟ್ಸ್ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಂದ ಆಗೋ ಒಂದು ರೋಗ ಅದು. ಸೊ ಆ ಮಗು ಇಷ್ಟು ನೋಡೋಕೆ ಚೆನ್ನಾಗಿದ್ದ. ಆಮೇಲೆ ಡ್ರಾಯಿಂಗ್, ಅವನು ಒಂದೆರಡು ಡ್ರಾಯಿಂಗ್ ತೋರಿಸಿದ್ರಿ. ಅವನಿಗೆ ಸ್ಟೇಟ್ ಅವಾರ್ಡ್ಸ್ ಅದು ಬಂದಿದ್ದಾವೆ ಅಂಥೇಳಿ. ಅದು ಅವ್ನ ಡ್ರಾಯಿಂಗ್ ಅಷ್ಟು ಬರೀ 10-12 ವರ್ಷದ ಹುಡುಗ ಅಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಿದ್ದಂದ್ರೆ, ಈಗ ಅವನಿಗೆ ಸರಿಯಾಗಿ ಪೆನ್ಸಿಲು ಪೆನ್ನು ಏನೂ ಹಿಡಿಯೋಕೆ ಬರ್ತಾಯಿಲ್ಲ, ನಿಂದ್ರಕ್ಕೆ ಬರ್ತಾಯಿಲ್ಲ, ಪೆನ್ಸಿಲ್ ಹಿಡಿಯೋಕೆ ಬರ್ತಾಯಿಲ್ಲ, ಡ್ರಾಯಿಂಗ್ ಅಂತೂ ಮಾಡೋದು ದೂರ, ಪಾಪ ಅವನಿಗೇನೂ ಮಾಡೋಕ್ಕೆ ಬರ್ತಾಯಿಲ್ಲ ಈಗ. ಸೊ ಈಗ ನೀವು ಹೇಳ್ರಿ, ಅದು ಮಗುವಿನ ತಪ್ಪೋ ಏನೋ ತಾಯಿದು ತಪ್ಪು, ಹೌದಾ? ಸೊ ನಾವು ಏನೋ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮಾಡಿದ್ರೆ ಮುಂದೆ ಮಗು ಈಗಲ್ಲಂತರೂ ಮುಂದೆ ಹೋಗಿ ಪರಿಣಾಮ ಭಾಳ ಆಗ್ತಾವೆ. ಸೊ ಅದಕ್ಕೆ ತಾಯಂದ್ರಲ್ಲಿ ಏನನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದ್ರೆ ಪ್ರೆಗ್ನೆಂಟ್ ಲೇಡೀಸ್ ಒಳಗೆ ದಯಮಾಡಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಜಾಸ್ತಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೋರಿ. ಆಮೇಲೆ ಹೆಲ್ದಿ ಡೈಟ್ ಫಾಲೋ ಮಾಡ್ರಿ, ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ರಿ. ಮತ್ತು ಕೇವಲ ಇವ್ರು ಪ್ರೆಗ್ನೆಂಟ್ ಲೇಡೀಸ್ ಅಷ್ಟೇ ಇಲ್ಲ, ಅವ್ರ ಮನೆ ಜನನೂ ಅವ್ರಿಗೆ ಅಷ್ಟೇ ಸಹಕಾರ ಮಾಡಬೇಕು. ಅವ್ರ ಹಸ್ಬೆಂಡ್ ಆಗಲಿ, ಅವ್ರ ಅತ್ತೆ ಆಗಲಿ, ಮಾವ ಆಗಲಿ, ಅವ್ರ ಸಹಕಾರನೂ ಬೇಕು. ಯಾಕಂದ್ರೆ ಒಂದೊಂದು ಮನ್ಯಾಗ ನೋಡ್ರಿ, ಮೊದಲು ಕೆಲಸ ಮಾಡು, ಆಮೇಲೆ ಊಟ ಮಾಡು, ನೀನೊಬ್ಬಕ್ಕೆ ಪ್ರೆಗ್ನೆಂಟ್ ಇದ್ದೆ, ನಾವು ಇದ್ವಿ, ನಾವು ರಗಡ್ ಕೆಲಸ ಮಾಡ್ತಿದ್ವಿ, ಆ ಥರ ಈ ಥರ ಮಾಡಬೇಕು, ಕೆಲಸ ಮಾಡಬಾರ್ದಂತಲ್ಲ. ಬಟ್ ಇವರು ಏನಾಗ್ತದೆ, ಗಂಡ ಮತ್ತು ಅತ್ತೆ ಮಾವನೂ ಅವ್ರದ್ದು ಕಾಳಜಿ ತಗೋಬೇಕು, ಅವ್ರ ಆಹಾರದ ಬಗ್ಗೆ ಕಾಳಜಿ ತಗೋಬೇಕು, ಅವ್ರಿಗೆ ಯಾವ ಥರ ಆಹಾರ ಸೇವನೆ ಮಾಡಬೇಕು, ಅವ್ರು ಏನು ಕೆಲಸ ಮಾಡಬೇಕು, ಅದ್ರ ಬಗ್ಗೆನೂ ಅವರು ಒಂದು ಸ್ವಲ್ಪ ಕಾಳಜಿ ತೊಗೊಂಡ್ರು ಒಳ್ಳೇದಂತ ಹೇಳ್ತೀನಿ ನಾನು. ಖಂಡಿತ ಮೇಡಮ್. ಇನ್ನು ಕೊನೆಯದಾಗಿ ಗರ್ಭಿಣಿ ಮಹಿಳೆಯರಿಗೆ ನೀವು ನೀಡಬಹುದಾದ ಒಂದು ಮುಖ್ಯವಾದ ಸಂದೇಶ ಅಂದರೆ ಯಾವ ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಟಿಪ್ಸ್ ಅಂತಲೇ ಹೇಳೋದೀಗ. ಸೊ ಪ್ರಾಕ್ಟಿಕಲ್ ಟಿಪ್ಸ್ ಇದೆ. ಇದು ಈಗ ನಾವು ಅಂದ್ರೆ ಮುಂದೆ ಹೋಗೋದನ್ನು ಪ್ರಿವೆಂಟ್ ಮಾಡುವ ಏನಂತಂದರೆ, ಸೊ ನೀವು ಈಗ ಸಾಮಾನ್ಯವಾಗಿ ನಾವು 3 meals per day, 3 ಆಹಾರನ, ಮುಖ್ಯ ಆಹಾರಗಳನ್ನ ಸೇವನೆ ಮಾಡ್ತೀವಿ. ಸೊ ಪ್ರೆಗ್ನೆನ್ಸಿ ಒಳಗೆ ನಾನು 5 meals per day ಅಂತ ಹೇಳಿದೆ. ಅಂದರೆ 3 ಮೇಜರ್ ಮೀಲ್ಸು, 3 ಮುಖ್ಯದ್ದು, 2 ಸ್ಮಾಲ್ ಮೀಲ್ಸ್, ಸ್ನ್ಯಾಕ್ಸ್ ಮೀಲ್ಸ್ ಅಂತ ನಾವು ಹೇಳ್ಬೋದು. ಅದನ್ನು ಸೇವನೆ ಮಾಡೋದಂದ್ರೆ ಎಕ್ಸ್ಟ್ರಾ ನಾವೇನು ಕ್ಯಾಲರೀಸು, ಪ್ರೋಟೀನ್ಸ್ ಅಂತ ಹೇಳಿದ್ವಲ್ಲ. ಸೊ ಈಗ ನೀವು ಬೆಳಗ್ಗೆ 9 ಗಂಟೆಗೆ ನಾಷ್ಟ ಮಾಡಿದ್ರಿ ಅಂತಂದ್ರೆ, ಸೊ ಜಾಸ್ತಿ ಪ್ರೋಟೀನ್ಸ್ ಇಟ್ಕೋರಿ ಬೆಳಗ್ಗೆ ನಾಷ್ಟದೊಳಗೆ. ಸಾಧ್ಯ ಆದಷ್ಟು ಪ್ರೋಟೀನ್ಸ್ ಎಲ್ಲ ನೀವು ನಾಷ್ಟದಾಗ ಇಟ್ಕೋರಿ. ರಾತ್ರಿ ಮಲಗುವಾಗ ಒಂದು ಸ್ವಲ್ಪ ಕಾಳು ಕಡಿ ಯಾವಾದರೂ ಒಂದು ಮುಟ್ಟಿಗೆ ನೀರಾಗ ಹಾಕ್ರಿ. ಬೆಳಗ್ಗೆ ಎದ್ದು ನಾಷ್ಟದ ಜೊತೆ ಅದನ್ನು ತಿನ್ನಿರಿ. ನಿಮಗೆ ಹಂಗೆ ತಿನ್ನೋಕ್ಕಾಗ್ತಿತ್ತಂದ್ರೂ ನಡೀತದೆ. ಮೊಳಕೆ ಹೊಡ್ಸಿದ ಕಾಳು ತಿನ್ನಿರಿ. ಪನ್ನೀರ್ ತಿಂತಿದ್ರೆ ತಿನ್ಬೋದು. ಆಮೇಲೆ ಎಗ್ ತಿನ್ನೋರಿದ್ರು, ನಾನ್ ವೆಜಿಟೇರಿಯನ್ಸ್ ಇದ್ರು ಅಂದ್ರೆ ಒಂದು ಕುದಿಸಿದ ತತ್ತೆ ತಿನ್ಬೋದು ನಾಷ್ಟದ ಜೊತೆ. ಇಲ್ಲ ಅವರು ನಾನ್ ವೆಜಿಟೇರಿಯನ್ಸ್ ಇದ್ರಂದ್ರೆ ಒಂದು ಪೀಸ್ ಚಿಕನ್ನು ನೀವು ಬ್ರೇಕ್ಫಾಸ್ಟ್ ಜೊತೆ ಸೇವನೆ ಮಾಡ್ಬೋದು. ಇದರಿಂದ ನಿಮ್ಗೆ ಕ್ಯಾಲರೀಸು ಮತ್ತು ಪ್ರೋಟೀನ್ಸು ಸಿಗ್ತದೆ. ಓಕೆ, ಒಬ್ರೊಬ್ರಿಗೆ ಈಗ ಉಲ್ಟಿ ಜಾಸ್ತಿ ಆಗ್ತದೆ ಅಂದರೆ ನೀವು ಏನು ಮಾಡಿರಿ ಅಂದ್ರೆ ಮೀಲ್ಸ್ ಬ್ರೇಕ್ ಮಾಡಿರಿ, ಫ್ರೀಕ್ವೆನ್ಸಿನ ಹೆಚ್ಚು ಮಾಡ್ಕೊರಿ. ಒಮ್ಮೆ ತಿಂದರೆ ನಿಮಗೆ ಜಾಸ್ತಿ ತ್ರಾಸ ಆಗ್ತಿತ್ತು ಅಂದರೆ 9 ಗಂಟೆಗೆ ಒಮ್ಮೆ ತಿನ್ನಿರಿ. ಆಮೇಲೆ 2 ತಾಸು ಬಿಟ್ಟು 11 ಗಂಟೆಗೆ ಮತ್ತೆ ಸ್ವಲ್ಪ ಏನಾದರೂ ತಗೋರಿ. ಈಗ ಚಲೋವಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ನೀವು 11 ಗಂಟೆಗೆ ಒಂದು ಏನಾದರೂ ಹಣ್ಣು, ಗಂಜಿ, ಅಂಬ್ಲಿ, ನಿಮಗೆ ಏನು ಅನುಕೂಲ ಆಗ್ತದೆ ಆ ಥರ ಒಂದು ಏನಾದರೂ ತಗೋರಿ. ಆಮೇಲೆ ಮತ್ತೆ 1 ಗಂಟೆಗೆ ನಿಮ್ಮದು ಊಟ ಹಾಕಬೇಕು. ಮತ್ತು 3-3:30 ನೀವು ಮತ್ತೇನಾದರೂ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ನೀವು ಫ್ರೂಟ್ ಅಂತ ತೊಗೋಬೋದು. ಯಾವುದಾದ್ರೂ ಏನೋ ಅಂದ್ರೆ ಅಂಬ್ಲಿ, ಗಂಜಿ, ನಿಮ್ಮ ಕಡೆ ತರಕಾರಿ ಏನು ಸಿಗ್ತದೆ ಅದನ್ನು ತೊಗೋಬೋದು.
ಆಮೇಲೆ ಚಹಾ ಸಾಧ್ಯದಷ್ಟು ಅವಾಯ್ಡ್ ಮಾಡಿರಿ. ಚಹಾ ಕಾಫಿ ಇವು ಚಹಾ ಕಾಫಿ ಏನು ಮಾಡ್ತಾವಂತಂದ್ರೆ ನಾವು ತಿಂದಿದ್ದ ಏನು ಆಹಾರದ ಐತಲ್ಲ ಅದ್ರೊಳಗೆ ಪೋಷಣಗಳು ಏನು ಅಬ್ಸಾರ್ಬ್ ಆಗಬೇಕಲ್ಲ ನಮ್ಗೆ ಅವು ಚಹಾ ಮಾಡಿಸಿ ಕೊಡೋದಿಲ್ಲ ಅದನ್ನು. ಸೊ ಅವೆಲ್ಲ ಇನ್ಹಿಬಿಟರ್ಸ್ ಅಥವಾ ಬ್ಯಾರಿಯರ್ಸ್ ಹಿಂಗೆ ಆಗ್ತಾವೆ. ಸೊ ಸಾಧ್ಯದಷ್ಟು ನೀವು ಹಾಲು ತೊಗೋಬೋದು, ಬಟ್ ಚಹಾ ಕಾಫಿ ಅಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಆಮೇಲೆ ರಾತ್ರಿ ಊಟನೂ ಸಾಧ್ಯದಷ್ಟು 7-8 ಅಂದ್ರೆ ಊಟ ಮುಗಿಸೋದು ಒಳ್ಳೆಯದು, ಜಾಸ್ತಿ ಲೇಟ್ ಮಾಡಬೇಡ್ರಿ. ರಾತ್ರಿ ಊಟ ಆದಮೇಲೆ 1 ಕಪ್ ಹಾಲು ಈ ಥರ ನೀವು ಸೇವನೆ ಮಾಡ್ಬೋದು. ಅಂದ್ರೆ ನಾವೇನು ಮಾಡತ್ತೀವಿ ಎಕ್ಸ್ಟ್ರಾ ಮತ್ತು ಇವರು ಡೈಲಿ ರೂಟೀನ್ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲರೀಸ್ ಮತ್ತು ಪ್ರೋಟೀನ್ಸ್ ನಾವು ಇನ್ಕ್ಲೂಡ್ ಮಾಡಾಕತ್ತೀವಿ. ಸೊ ಆಗಲೇ ಹೇಳಿದಂಗೆ ಐರನ್ ಎಬ್ಸಾರ್ಪ್ಷನ್ಗೆ ನಾವು ಅದ್ರ ಜೊತೆ ವೈಟಮಿನ್ ಸಿ ಇರೋ ಆಹಾರಗಳನ್ನ, ಹುಳಿ ಪದಾರ್ಥಗಳೆಲ್ಲ ವೈಟಮಿನ್ ಸಿ ರಿಚ್ ಇರ್ತಾವೆ, ಅದನ್ನು ತೊಗೊಳೋದು ಒಳ್ಳೆಯದು. ಆಮೇಲೆ ನೀವು ನಿಮ್ದು ಡೈಲಿ ಫುಡ್ ಒಳಗೆ ಪ್ರೆಗ್ನೆಂಟ್ ಲೇಡೀಸ್ ಕಂಪಲ್ಸರಿ ಒಂದು ಐರನ್ ರಿಚ್ ಫುಡ್ ಇದ್ದೇ ಇರಬೇಕು ನಿಮ್ದು ಆಹಾರದೊಳಗೆ. ಗ್ರೀನ್ ಲೀಫಿ ವೆಜಿಟೇಬಲ್ಸು, ಬೆಲ್ಲ, ಯಾವ ಫ್ರೂಟ್ಸು ಅಥವಾ ವೆಜಿಟೇಬಲ್ಸ್ ಎಲ್ಲ ರೆಡ್ ಕಲರ್ದಾಗ ಏನಿರ್ತಾವಲ್ರಿ ಅವು ಆಲ್ಮೋಸ್ಟ್ ದೇ ಆರ್ ರಿಚ್ ಇನ್ ಐರನ್. ಸೊ ಬೆಲ್ಲ ಆಗ್ಬೋದು, ಬೀಟ್ರೂಟ್ ಆಗ್ಬೋದು, ಎಲ್ಲ ತರಕಾರಿಗಳು, ತಪ್ಪಲ ಪಲ್ಯ ಅವೆಲ್ಲ ದೇ ಆರ್ ರಿಚ್ ಇನ್ ಐರನ್. ಸೊ ಅದ್ರ ಜೊತೆ ಏನು ಮಾಡ್ರಿ ಅಂದರೆ ಟೊಮೆಟೊ ಅಥವಾ ಸ್ವಲ್ಪ ಲಿಂಬೆ ಹಣ್ಣು ಇಲ್ಲ ಅಂಸೋಲ್ದ ನೀರು ಅದ್ರ ಜೊತೆ ತೊಗೊಂಡ್ರಿ ಅಂದ್ರೆ ಐರನ್ ಎಬ್ಸಾರ್ಪ್ಷನ್ ಇನ್ನೂ ಚೆನ್ನಾಗಿ ಆಗ್ತದೆ. ಸೊ ಇಷ್ಟು ನಾನು ಹೇಳ್ಕೊಳ್ಳೋದು. ಅದ್ರ ಜೊತೆ ಹೈಜೀನ್ ಮೇಂಟೈನ್ ಮಾಡಿರಿ. ನೀರನ್ನು ಜಾಸ್ತಿ ಕುಡೀರಿ, ಜಾಸ್ತಿ ಅಂದರೂ 6-8 ಗ್ಲಾಸ್. ಯಾಕಂದ್ರೆ ಅವರಿಗೆ ಯೂರಿನ್ ಫ್ರೀಕ್ವೆನ್ಸಿನೂ ಹೆಚ್ಚಿರ್ತದೆ, ಕಾಲ್ಮಡಿನೂ ಹೆಚ್ಚಾಗ್ತಾ ಇರ್ತದೆ. ಸೊ ಅದರಿಂದ ಮತ್ತೆ ತೊಂದರೆ ಆಗೋದು ಬೇಡ. ಸೊ 6 to 8 ಗ್ಲಾಸ್ ಆಫ್ ವಾಟರ್ ಮಿನಿಮಮ್ ಈಸ್ ರಿಕ್ವೈರ್ಡ್ ಆ್ಯಂಡ್ ಹೈಜೀನ್ ಸ್ಯಾನಿಟೇಷನ್ ಈಸ್ ಆಲ್ಸೋ ರಿಕ್ವೈರ್ಡ್. ಖಂಡಿತ ಮೇಡಮ್, ಗರ್ಭಿಣಿ ಮಹಿಳೆಯರು ತಮ್ಮ ಆರೋಗ್ಯದ ಜೊತೆ ಕಾಳಜಿಯ ಜೊತೆಗೆ ಸಮತೋಲನ ಆಹಾರ ಸೇವನೆ ಮಾಡುವುದು, ಹಾಗೆಯೇ ಉತ್ತಮ ಜೀವನ ಶೈಲಿ ಹಾಗೂ ಹವ್ಯಾಸಗಳಿಂದ ತಾಯಿ ಮತ್ತು ಮಗುವಿನ ಇಬ್ಬರ ಆರೋಗ್ಯವು ಉತ್ತಮವಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಪೋಷಕಾಂಶದ ಅಗತ್ಯತೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಡಿಪಾರ್ಟ್ಮೆಂಟ್ ಆಫ್ ನ್ಯೂಟ್ರಿಷನ್ ಅಂಡ್ ಡಯಾಟಿಟಿಕ್ಸ್ ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಹೇರ್ ಬೆಳಗಾವಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಸುಷ್ಮಾ ಮೇಳೆದವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.